ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಆಧಾರ ಸ್ತಂಭ ಎಂದರೆ ತಪ್ಪಾಗಲಾರದು. ಸತತ 4 ಆವೃತ್ತಿಗಳನ್ನ ಯಶಸ್ವಿಯಾಗಿ ನಿರೂಪಣೆ ಮಾಡಿರುವ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮದ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಬಿಗ್ ಬಾಸ್ ಫಿನಾಲೆ ದಿನ ತಮ್ಮ ಆರೋಗ್ಯ ಕೆಟ್ಟಿದ್ದರೂ ಯಶಸ್ವಿಯಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿರುವುದು. ಹೌದು, ಬಿಗ್ ಬಾಸ್ ವೇದಿಕೆ ಮೇಲೆ ಪಂಚಾಯಿತಿ ಮಾಡೋ ಸುದೀಪ್ ಅವರನ್ನ ನೀವೆಲ್ಲ ನೋಡಿದ್ದೀರಾ. ಆದ್ರೆ ಬಿಗ್ ಬಾಸ್ ಹಿಂದೆ ಕಿಚ್ಚ ಹೇಗಿರ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮದ ಜೊತೆ ಹಾಗೂ ಬಿಗ್ ಬಾಸ್ ವೇದಿಕೆ ಹಿಂದೆ ಅಭಿನಯ ಚಕ್ರವರ್ತಿ ಹೇಗಿರ್ತಾರೆ ಎಂಬುದನ್ನ ಬಿಗ್ ಬಾಸ್ ನಿರ್ದೇಶಕ ಪರಮೇಶ್ವರ್ ಗುಂಡ್ಕಲ್ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಸುದೀಪ್ ಅವರು ನಮಗೆ ಹಲವು ಬಾರಿ ಊಟ ಮಾಡಿ ಬಡಿಸಿದ್ದಾರೆ. ಅವರಿಗೊಂದು ಮನೆ ಇದೆ. ಶುಕ್ರವಾರ ಶನಿವಾರ ಅವರು ಅಲ್ಲೇ ಉಳಿದುಕೊಳ್ತಾರೆ. ಕಾರ್ಯಕ್ರಮ ನಿರೂಪಣೆ ಮಾಡಿ ಆಯಾಸವಾಗಿದ್ರು ಆಮೇಲೆ ಕೂಡ ನಮಗೆ ಊಟ ಮಾಡಿ ಬಡಿಸಿದ್ದಾರೆ. ಇದನ್ನ ಒಬ್ಬ ಸೂಪರ್ ಸ್ಟಾರ್ ಕಡೆಯಿಂದ ಯಾರೂ ನಿರೀಕ್ಷೆ ಮಾಡೋಕೆ ಆಗಲಿಲ್ಲ. ಅಷ್ಟೇ ಅಲ್ಲದೆ ಇವರ ಒಂದು ಸಹಕಾರ ಮತ್ತು ಇವರ ಒಂದು ಚಾಣಕ್ಯತೆ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಅಂತಾನೆ ಹೇಳಿದ್ದಾರೆ. ಅಷ್ಟು ಕಷ್ಟ ಇದ್ರೂ ರೋಲ್ ಅಂದಾಕ್ಷಣ ವೇದಿಕೆ ಮೇಲೆ ಬಂದು ಸುದೀಪ್ ಅವರು ನಿರೂಪಣೆ ಮಾಡ್ತಿದ್ರು. ಬಹುಶಃ ಅಂದಿನ ಕಾರ್ಯಕ್ರಮ ನೋಡಿದ ಯಾರಿಗೂ ಕೂಡ ಅವರ ಆರೋಗ್ಯ ಸರಿಯಿಲ್ಲ ಎಂಬ ಭಾವನೆ ಕೂಡ ಬಂದಿರಲ್ಲ. ಇಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲಿ ಸುದೀಪ್ ಅವರು ಕಾರ್ಯಕ್ರಮವನ್ನ ಮುಗಿಸಿಕೊಟ್ರು. ಯಾಕಂದ್ರೆ ಬಿಗ್ ಬಾಸ್ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅವರ ಕಮಿಟ್ಮೆಂಟ್ ಅಂತದ್ದು. ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದ ಫಿನಾಲೆ ದಿನ ಕಿಚ್ಚ ಅವರು ಜ್ವರದಿಂದ ಬಳಲುತ್ತಿದ್ದರು ಎಂಬುದನ್ನ ಇದೀಗ ಪರಮೇಶ್ವರ್ ಗುಂಡ್ಕಲ್ ಅವರು ಮುಂದಿಟ್ಟಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.